ವಾರದ ನಮ್ಮ ಸಂಸಾರದ ಸಾರಥಿಯ ಒಂದು ಸ್ಪೆಷಲ್ ಸಂಚಿಕೆಗೆ ನಿಮ್ಮನ್ನ ಬರಮಾಡ್ಕೊಂಡಿದ್ದು ನಮಗೆ ತುಂಬಾನೇ ಖುಷಿ ಕೊಡ್ತು. ಸಂತೋಷ ನನಗೂ ಕೂಡ ತುಂಬಾ. ಮತ್ತೆ ನಿಮ್ಮನ್ನ ನೋಡೇ ಇರ್ಲಿಲ್ಲ ನಾನು ರಿಯಲ್ ಆಗಿ. ಭಾರಿ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ಸೊ ನನಗೋಸ್ಕರ ಏನ್ ರೆಸಿಪಿ ತಗೊಂಡ್ಬಂದಿದ್ದೆ? ನಾನು ಮಟನ್ ಅಲ್ಲಿ ಚಿಕನ್ ಅಲ್ಲಿ ಎರಡರಲ್ಲೂ ಮಾಡಬಹುದು ಇದನ್ನ. ಮಟನ್ ಅಲ್ಲಿ ಬಾರಿ ಸಿಂಪಲ್ ಆಗಿ ಏನು ಸ್ಪೈಸಿ ಐಟಮ್ ಜಾಸ್ತಿ ಏನು ಇಲ್ಲ, ಬರೀ ಸೋಂಪು ಕಾಳು, ಪೆಪ್ಪರ್, ಜೀರಿಗೆ, ತುಂಬಾ ಈಸಿಯಾಗಿ ಐಟಮ್ ಅಷ್ಟೇ. ದಯವಿಟ್ಟು ಮೆಥಡ್ ಹೇಳ್ಬಿಡಿ, ಸ್ಟಾರ್ಟ್ ಮಾಡ್ಬಿಡೋಣ. ಹಾಗಾದ್ರೆ ಕುಕ್ಕರ್ ಕೊಡಿ ಒಂದು. ಶುರು ಮಾಡೋಣ. ಕುಕ್ಕರ್ ರೆಡಿ ಇದೆ. ಓಪನ್ ಮಾಡ್ಲಾ? ಗ್ಯಾಸ್ ಆನ್ ಮಾಡಾಯ್ತು. ಗ್ಯಾಸ್ ನೀವೇ ಆನ್ ಮಾಡಿದ್ರಾ? ಸ್ವಲ್ಪನೇ ಆಯಿಲ್ ಕೊಡಿ. ಮಟನ್ ಅಲ್ಲಿ ಆಯಿಲ್ ಜಾಸ್ತಿ ಇರೋದ್ರಿಂದ ಸ್ವಲ್ಪನೇ ಹಾಕೋಣ. ಸೊ ನಮ್ಮ ಕಿಚನ್ ಅಲ್ಲಿ ನಾವು ಯಾವಾಗ್ಲೂ ಬಳಸ್ತೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಾನು ಮನೇಲಿ ಇದನ್ನೇ ಉಪಯೋಗಿಸ್ತೀನಿ ಮೇಡಮ್. ಇವಾಗ ಎಣ್ಣೆ ಬಿಸಿಯಾಗಿದೆ. ಇಷ್ಟೊಂದು ಈರುಳ್ಳಿ ಬೇಡ, ಸ್ವಲ್ಪ ಹಾಕೋಣ. ಯಾಕಂದ್ರೆ ಮಟನ್ ಅರ್ಧ ಕೆಜಿನೇ ಇರೋದು. ಓಕೆ, ಅರ್ಧ ಹಾಕಿದ್ದೀನಿ ನಾನು ಇದ್ರಲ್ಲಿ ಅಷ್ಟೇ. ಕುಸುಮಾ ಮೇಡಮ್, ನೀವು ಬ್ಯಾಂಗ್ಳೂರ್ ಅವ್ರೇನಾ ಅಥವಾ ನಿಮ್ಮ ನೇಟಿವ್? ನಮ್ದು ತೀರ್ಥಹಳ್ಳಿ. ತೀರ್ಥಹಳ್ಳಿಯವರಾಗಿ ಬೆಂಗಳೂರಿಗೆ ಬಂದು ನೀವು ಹೋಟೆಲ್ ತುಂಬಾ 30 years ಆಯ್ತು ಮದುವೆ ಆಗಿ ಬಂದ್ಮೇಲೆ. ನಾನು ಫಸ್ಟ್ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ ಮೇಡಮ್. ಆಮೇಲೆ ಇಲ್ಲಿ ಮನೆಯಲ್ಲಿ ನನ್ನ ಗಂಡ ಎಲ್ಲ ಉದ್ಯಮ ನಡೆಸುವಾಗ ಸ್ವಲ್ಪ ಏನೋ ಕಿರಿಕಿರಿ, ಮತ್ತೆ ಅದು ಲಾಸ್ ಆಗಕ್ಕೆಲ್ಲ ಶುರುವಾಯ್ತು. ಆವಾಗ ನಾನ್ ಬಂದು ಇವರು ದಿನ ಏನ್ ನನಗೆ ದುಡ್ಡು ಕೊಡ್ತಿದ್ರು ಅದನ್ನೆಲ್ಲ ಉಳಿಕೆ ಮಾಡಿದ್ರಲ್ಲಿ ನಾನು ಒಂದು ನಾಗರಬಾವಿಲಿ ಬಂದು ಫಸ್ಟ್ ಹೋಟೆಲ್ ಮಾಡಿದೆ, ವೆಜ್ ಹೋಟೆಲ್. ಆಮೇಲೆ ಮಾಗಡಿ ರೋಡಲ್ಲಿ ಒಂದು ಮಾಡಿದ್ವಿ. ಈಗ ನನ್ಗೆ ಏಜ್ ಆಗಿ ಬಂತಿದ್ದಂಗೆ ಎಲ್ಲ ಇದು ಒಂದೇ ಇರೋದು ಇವಾಗ, ನಾಗರಬಾವಿಲಿ ಒಂದೇ ಬ್ರಾಂಚ್ ಇರೋದು ಇವಾಗ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕಿದ್ರೆ ಸಾಕು. ಸ್ವಲ್ಪ ಅರಿಶಿಣ ಹಾಕೊಳ್ತೀನಿ, 1/4 ಸ್ಪೂನ್ ಅಷ್ಟು ಅರಿಶಿಣ ಹಾಕಿದ್ರೆ ಸಾಕು. 1 ಸ್ಪೂನ್ ಉಪ್ಪು ಮೇಡಮ್. ಅರ್ಧ ಕೆಜಿ ತೊಳೆದಿಟ್ಟಿರೋ ಮಟನ್ನು ಸೇರಿಸ್ತಾ ಇದ್ದೀನಿ ಇವಾಗ. ಉಪ್ಪು ಹಾಕಿದ್ಮೇಲೆ ಮಟನ್ ಸ್ವಲ್ಪ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತು ಸ್ಟಿರ್ ಮಾಡಿಬಿಟ್ಟು ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಹೊಡೆಸ್ಕೊಳ್ಳೋಣ. ಎಳೆ ಮಟನ್ ಆದ್ರೆ 2 ವಿಷಲ್ ಸಾಕು. ಇದು ಇವಾಗ ಮುಚ್ಚಿಬಿಡೋಣ ಮೇಡಮ್, ಬೇಯ್ಲಿ. ನೀರೇನು ಹಾಕೋದ್ ಬೇಡವಾ? ನೀರು ಬೇಡ ಮೇಡಮ್, ಇದು ಒಂಥರ ಡ್ರೈ ಐಟಮೇ ಅಲ್ವಾ. ಈಗ ಇದು 2 ವಿಸಿಲ್ ಆಗಿದೆ. ಎಳೆ ಮಟನ್ ಇರೋದ್ರಿಂದ 2 ವಿಸಿಲ್ ಮಾಡಿಸಿದೀವಿ. ಇವಾಗ ಇದನ್ನ ಓಪನ್ ಮಾಡ್ತೀನಿ. ಬೆಂದಿದೆ ಚೆನ್ನಾಗಿ. ಇದನ್ನ ನಾವು ಸರ್ವಿಂಗ್ ಬೌಲ್ಗೆ ಸಪ್ರೇಟ್ ಮಾಡ್ಕೋತಾ ಇದ್ದೀವಿ, ಯಾಕಂದ್ರೆ ಇದು ಫ್ರೈ ಮಾಡ್ಬೇಕಲ್ವಾ ಅದಕ್ಕೆ. ಈಗ ಒಂದು ಫ್ರೈ ಪ್ಯಾನ್ ಬೇಕು ನನಗೆ, ಅದನ್ನ ಫ್ರೈ ಮಾಡಕ್ಕೆ. ಆಗ್ಬೋದು. ಇದು ಅರ್ಧ ಕೆಜಿನೇ ಆಗಿರೋದ್ರಿಂದ ಒಂದು 3/4 ಸ್ಪೂನ್ ಕಾಳುಮೆಣಸು, ಜೀರಿಗೆ ಒಂದು 3/4 ಸ್ಪೂನ್, ಓಂ ಕಾಳು 1/4 ಸ್ಪೂನ್, ಕರಿಬೇವು ದಳಗಳು ಇಷ್ಟೇ ಸಾಕು. ಖಾರಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಅಷ್ಟೇ, ಬೇರೆ ಏನು ಇಲ್ಲ. ಇದನ್ನ ಹಂಗೆ ಆಯಿಲ್ ಹಾಕದಲ್ಲೇನೆ ಹಾಗೆ ಡ್ರೈ ಆಗಿ ಹುರ್ಕೋಬೇಕು. ನಿಮ್ ಹೋಟೆಲ್ ಅಲ್ಲಿ ನೀವೇ ಅಡ್ಗೆ ಮಾಡೋದಾ ಅಥವಾ ನಿಮ್ಮ ರೆಸಿಪಿನ ನೋಡಿ ಮಾಡಕ್ಕೆ? 4 ಜನ ಅಡಿಗೆಯವರಿದ್ದಾರೆ. ಆಯ್ತಾ, ತಗೊಳ್ಳಿ. ಆಯ್ತು, ಸ್ವಲ್ಪ ತಣ್ಣಗಾಗ್ಲಿ. ಇವತ್ತು ನಾವು ನಮ್ಮ ಜೀರಾ ಮಟನ್ಗೆ ಯೂಸ್ ಮಾಡ್ತಾ ಇದೀವಿ ಬೋರೋಸಿಲ್ ಮಿಕ್ಸಿ. ಶುರು ಮಾಡೋಣ. ಹೌದು, ಪೌಡರ್ ಹಾಕ್ಬೇಕು. ಓಕೆ ಮೇಡಮ್, ನಿಮ್ಮ ತುಂಬಾ ಚೆನ್ನಾಗಾಯ್ತು ನೋಡಿ. ಸ್ವಲ್ಪ ಎಣ್ಣೆ ಕೊಡಿ ಇವಾಗ. ಬೆಳ್ಳುಳ್ಳಿ ಹೆಸರುಗಳನ್ನ ಹಿಂಗೆ ಕುಟ್ಟಿ ಇಟ್ಕೋಬೇಕು. ಒಂದು 7-8 ಸಾಕು. ನಾನ್ ವೆಜ್ಗೆ ಬೆಳ್ಳುಳ್ಳಿ ಈರುಳ್ಳಿ ಅದು ಇರ್ಲೇಬೇಕು, ಇದ್ರೇನೆ ಅದು ಟೇಸ್ಟ್, ಫ್ಲೇವರ್ ಬೇರೆ ತರ. ಹೌದು. ಈಗ ಕರ್ಬೇವು ಸೊಪ್ಪು ಹಾಕ್ತಾ ಇದ್ದೀನಿ ಮೇಡಮ್. ಇದ್ರ ಜೊತೆಗೆ ಟೊಮ್ಯಾಟೊ ಸ್ವಲ್ಪ ಇದ್ರ ಜೊತೆಗೆ ಸ್ವಲ್ಪನೇ ಹಾಕೋಬೇಕು. ಈಗ ಮಟನ್ ಸೇರಿಸ್ಕೊಳ್ಳೋಣ. ತುಂಬಾ ಸಿಂಪಲ್ ಮೇಡಮ್, ಏನು ಐಟಮ್ ಎಲ್ಲ ಇದಕ್ಕೆ ಜಾಸ್ತಿ ಏನು ಸ್ಪೈಸಿ ಮಸಾಲ ಆ ಥರದಿಲ್ಲದೆ ಹಿಂಗೆ ನೋಡೇ ಇರಲಿಲ್ಲ ಮಟನ್ ಪ್ರಿಪೇರ್ ಮಾಡೋದು. ಹೌದಾ? ಈಗ ಮಸಾಲೆ ರುಬ್ಬಿಟ್ಕೊಂಡಿದೀವಲ್ಲ ಅದು ಹಾಕೋಣ. ನೀವೇ ಹಾಕ್ತೀರಾ? ಇವಾಗ ಇದ್ರದ್ದು ಮಟನ್ ಬೇಯಿಸಿದ್ದು ಸೂಪ್ ಉಳಿದಿತ್ತಲ್ಲ, ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಲಿ. ಆವಾಗ ಅದು ಗೊಜ್ಜು ಟೈಪ್ ಆಗತ್ತೆ. ನಾನು ಒಂದಷ್ಟು ಅಡುಗೆ ಪದಾರ್ಥಗಳು ಹೇಳ್ತೀನಿ, ಅದಕ್ಕೆ ಹೋಲುವಂತ ನಮ್ಮ ಇಂಡಸ್ಟ್ರಿಯಲ್ಲಿ ಇರುವ ತುಂಬಾ ಜನ ಆಕ್ಟರ್, ಹೀರೋ, ಹೀರೋಯಿನ್, ಕಾಮಿಡಿಸ್ ತುಂಬಾ ಜನ ಇದಾರಲ್ಲ. ಹೌದು. ಅದಕ್ಕೆ ಯಾರು ಹೋಲ್ತಾರೆ ಅಂತ ನೀವು ಹೇಳ್ತು. ರೆಡಿ ಇದ್ದೀರಾ? ಕರ್ಬೇವಿನ ಸೊಪ್ಪು ಸಾಧುಕೋಕಿಲ್ಲ ಇರ್ಬೋದು. ಯಾಕೆ ಎಲ್ಲಾ ಕಡೆನೂ ಅಪ್ಲೈ ಮಜಾ ಇದೆ. ಇನ್ನೊಂದು ಜೀರಿಗೆ.
ಸುಧಾ ರಾಣಿಯವರು ಅಬ್ಬಾ ನೆಕ್ಸ್ಟ್ ಒನ್ ಸಾಸ್ವೆ. ಚಟ್ಟಪಟ ಸಿಡಿಯೋದು ಸೋನಲ್ ತರಣ್ಣ ಹೆಂಡ್ತಿ. ಸೋನಲ್ ಸಿಡಿತಾರೆ ವಾಕೆ ಸಿಡಿತಾರೆ ಅಂದ್ರೆ ಚುರುಕು ಹಂಗೆ. ಶುಂಠಿ ಶುಂಠಿ ಸ್ವಲ್ಪ ಜೋರಾಗಿರ್ಬೇಕು ನೀವೇ. This auntie is telling I'm shunti. She's very naughty. ನೀವೇ. Thank you. Super. ನೋಡೋಣ ಸ್ವಲ್ಪ. ಚೆನ್ನಾಗಿ ಬರ್ತಾ ಇದೆ. ಓಕೆ ಮೇಡಮ್, ಇವಾಗ ಕ್ಯಾರೆಟ್. ತುಂಬಾ ಸ್ವೀಟ್ ಆಗಿ ಶಿವಣ್ಣ ಅವರು ಕ್ಯಾರೆಟ್ ಹಲ್ವಾ ಎಲ್ಲ ಮಾಡೋ ಎಲ್ಲ ಕಡೆ ಜೆಲ್ಲ 24 ಕ್ಯಾರೆಟ್ ಗೋಲ್ಡ್ ಅಂತ. ಹೌದು. ಅಬ್ಬಾ, ಈಗ ಇದು ರೆಡಿ ಆಗಿದೆ, ನಾನು ಆಫ್ ಮಾಡ್ತೀನಿ. Okay. ಮೇಡಮ್ ಅವರಿಗೆ ಕೊಡ್ತೀನಿ. ಮೇಡಮ್, Yes. ಇದು ಬಿಸಿ ಬಿಸಿಯಾಗಿದೆ, ರೆಡಿ ಇದೆ. ಓಕೆ ಮೇಡಮ್, ಸೊ ಮಾಡಿ ಮೇಡಮ್. ಓ ಮೈ ಗಾಡ್, ಅಲ್ಟಿಮೇಟ್ ಆಗಿದೆ. ಹಾಕಿರೋ ತುಂಬಾ ನೀಟಾಗಿ ಬಂದಿದೆ ಮಟನ್. ಹಾಕಿರೋ ಐಟಮ್ ತುಂಬಾ ಕಡಿಮೆ ಅಲ್ಲ ಮೇಡಮ್, ಏನು ಹಾಕಿಲ್ಲ, ಮಸಾಲೆನೇ ಹಾಕಿಲ್ಲ. ನೀವು ಹಾಕಿರೋ ಮಸಾಲೆ ಆಕ್ಚುಲಿ ತುಂಬಾ ಚೆನ್ನಾಗಿ ಹಿಡ್ಕೊಂಡಿದೆ. ನೀವು ಹೇಳಿದ್ರಲ್ಲ, ಹೌದು. ಹಿಡ್ಕೊಳ್ಳಿ ಮಸಾಲೆ ಎಲ್ಲ ಒಂಚೂರು ಅಂತ. ನಿಮ್ಮ ಮಾತು ತುಂಬಾ ಚೆನ್ನಾಗಿ ಕೇಳ್ತಿದೆ. ಇವತ್ತಿನ ಈ ಜೀರಾ ಮಟನ್ಗೆ ನನ್ನ ಕಡೆಯಿಂದ ಹೊಡಿಶಾವ್ಗೆ ಮಜ್ಗಿ. ಜೀರಿಗೆ ಮಟನ್ ಮಾಡುವ ವಿಧಾನ. ಮೊದಲು ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಬಿಸಿಯಾದ ನಂತರ ಅರ್ಧ ಬೌಲ್ ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಬರುವವರೆಗೆ ಚೆನ್ನಾಗಿ ಫ್ರೈ ಮಾಡಿ. ಈಗ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/4 ಟೀ ಸ್ಪೂನ್ ಅರಿಶಿನ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ 1 ಬೌಲ್ ಟೊಮ್ಯಾಟೊ, ಚೆನ್ನಾಗಿ ತೊಳೆದ ಅರ್ಧ ಕೆಜಿ ಮಟನ್ ಸೇರಿಸಿ ಮಟನ್ಗೆ ಮಸಾಲೆ ಬೆರೆಯುವಂತೆ ಬಾಡಿಸಿಕೊಂಡು ಕುಕ್ಕರ್ನ ಮುಚ್ಚಳ ಮುಚ್ಚಿ 2 ವಿಸಿಲ್ ಬರುವವರೆಗೆ ಬೇಯಿಸಿಕೊಳ್ಳಿ. 2 ವಿಸಿಲ್ ಬಂದ ನಂತರ ಮಟನ್ ಬಿಟ್ಟಿರುವ ನೀರನ್ನು ಇನ್ನೊಂದು ಬೌಲ್ಗೆ ತೆಗೆದಿಟ್ಟುಕೊಳ್ಳಿ. ಈಗ ಇನ್ನೊಂದು ಪ್ಯಾನ್ಗೆ 3/4 ಟೀ ಸ್ಪೂನ್ ಕಾಳು ಮೆಣಸು, 3/4 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಓಂಕಾಳು, ಸ್ವಲ್ಪ ಕರಿಬೇವು ಹಾಗೂ 1 ಕಪ್ ಹಸಿ ಮೆಣಸಿನಕಾಯಿ ಹಾಕಿ ಪರಿಮಳ ಬರುವವರೆಗೆ ಹುರಿದುಕೊಳ್ಳಿ. ಹುರಿದ ಸಾಮಗ್ರಿಗಳು ಸ್ವಲ್ಪ ತಣ್ಣಗಾಗಲು ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ ಮಸಾಲೆ ಮಾಡಿ ಬದಿಗಿಟ್ಟುಕೊಳ್ಳಿ. ಇನ್ನೊಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕಿ 8 ಜಜ್ಜಿದ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಕರಿಬೇವು ಹಾಕಿ ಹುರಿಯಿರಿ. ನಂತರ 1 ಕಪ್ ಟೊಮ್ಯಾಟೊ ಹಾಗೂ ಬೇಯಿಸಿದ ಮಟನ್ ಸೇರಿಸಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ನಂತರ ರುಬ್ಬಿಕೊಂಡ ಮಸಾಲೆಯ ಮಿಶ್ರಣವನ್ನು ಸೇರಿಸಿ ಮಟನ್ ಬೇಯಿಸಿದ ನೀರನ್ನು ಹಾಕಿ ಚೆನ್ನಾಗಿ ಕಲಸಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸಿಕೊಂಡರೆ ಜೀರಿಗೆ ಮಟನ್ ಸವಿಯಲು ಸಿದ್ಧ. ಕುಸುಮಾ ಮೇಡಮ್, ತುಂಬಾ ಖುಷಿ ಆಯ್ತು ಈ ನಮ್ಮ ಸಂಸಾರ ಸಾರಥಿ ಸಂಚಿಕೆಗೆ ಬಂದು. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೋಟೆಲ್ ಹೀಗೆ ನಡೀತಾ ಇರಲಿ, ಚಂದ ನಡೀತಾ ಇರಲಿ, ಇನ್ನಷ್ಟು ಜನರಿಗೆ ಅನ್ನ ಹಾಕುವಂತ ಭಾಗ್ಯ ನಿಮಗೆ ಸಿಗ್ಲಿ. ತುಂಬಾ ಸಂತೋಷ ಮೇಡಮ್, ನಿಮ್ಮನ್ನ ನೋಡಿದ್ದು ಮತ್ತೆ ನಿಮ್ಮ ಜೊತೆಗೆ ಇಷ್ಟೊತ್ತು ಟೈಮ್ ಕಳೆದಿದ್ದು ತುಂಬಾ ಖುಷಿ ಆಗಿದೆ.